ಸೊ ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಮ್ಯಾ ಅವ್ರ ವಿರುದ್ಧ ಡಿ ಬಾಸ್ ಫ್ಯಾನ್ಸ್ ಅವರು ಅಶ್ಲೀಲವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಾರೆ. ಸೊ ಏನೇನ್ ಮೆಸೇಜ್ ಹಾಕಿದ್ದಾರೆ, ಏನೇನ್ ಮಾತಾಡಿದ್ದಾರೆ, ಏನೇನ್ ಮಾತುಕತೆ ಆಗಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಆಮೇಲೆ ಕಬ್ಜಾ ಶರಣು ಗುರು ಅದೇನೋ ಕಿತ್ತಾಕ್ತೀನಿ, ಕಿತ್ತು ಗುಡ್ಡೆ ಹಾಕ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅದ್ ಯಾವ ರೇಂಜಿಗೆ ನ್ಯಾಯ ಕೊಡ್ಸಿದಾನೆ, ಅದ್ ಯಾವ ರೇಂಜಿಗೆ ಕಿತ್ತಿ ಗುಡ್ಡೆ ಹಾಕಿದಾನೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಗುರು, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರಮ್ಯಾ ಅವರಿಗೆ ಕೆಟ್ಟದಾಗಿ ಅಶ್ಲೀಲ ಪದಗಳಲ್ಲಿ ಮೆಸೇಜ್ ಮಾಡೋಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ಸೊ ರಮ್ಯಾ ಅವ್ರು ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ರೇಣುಕಾಸ್ವಾಮಿ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಸುಪ್ರೀಂ ಕೋರ್ಟ್ ಕಡೆಯಿಂದ ನ್ಯಾಯ ಕೊಡಿಸ್ಬೇಕು, ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹಾಕಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಡಿ ಬಾಸ್ ಅಭಿಮಾನಿಗಳು ಕಮೆಂಟು ಮೆಸೇಜು ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಂದಿರೋ ಮೆಸೇಜು DMs ಎಲ್ಲ ನೋಡಿ ರಮ್ಯಾ ಅವರು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದು ಪೋಸ್ಟ್ ಹಾಕ್ತಾರೆ. ಹೆಲೋ ದರ್ಶನ್ ಫ್ಯಾನ್ಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಯುವರ್ ಕಮೆಂಟ್ಸ್ ಆರ್ ದ ಪ್ರೂಫ್ ವೈ ರೇಣುಕಾಸ್ವಾಮಿ ಫ್ಯಾಮಿಲಿ ನೀಡ್ಸ್ ಜಸ್ಟಿಸ್ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಇದ್ರ ಅರ್ಥ ಏನಂದ್ರೆ ರಮ್ಯಾ ಅವ್ರು ಹೇಳ್ತಾ ಇರೋದು, ನಿಮ್ಮ ಕಮೆಂಟ್ಸ್ಗಳೇ ಸಾಕು, ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಯಾಕೆ ನ್ಯಾಯ ಸಿಗ್ಬೇಕು ಅಂತ ನಿಮ್ ಕಮೆಂಟ್ಸ್ ನೋಡಿದ್ರೆ ಸಾಕು ಅಂತ ಹೇಳ್ತಾರೆ. ಇಷ್ಟಕ್ಕೆ ನಿಲ್ಸಲ್ಲ ಗುರು, ಅದಾದ್ಮೇಲೆ ಏನೇನ್ ಕಮೆಂಟ್ ಹಾಕಿರ್ತಾರೆ ಅನ್ನೋದನ್ನ ಸ್ಕ್ರೀನ್ಶಾಟ್ ಹಾಕ್ತಾರೆ. ಸೊ ಈಗಲೇ ಹೇಳ್ತಾ ಇದ್ದಾನೆ, ಈ ಕಾಂಟ್ರವರ್ಸಿ ವಿಡಿಯೋ ಯಾವುದೇ ಕಾರಣಕ್ಕೂ ಎಲ್ಲ ಫ್ಯಾನ್ಸಿಗೂ ಸಂಬಂಧಪಟ್ಟಿದ್ದಲ್ಲ. ಬರೀ ಟಾಕ್ಸಿಸಿಟಿ ಅಂತ ಯಾರು ಸ್ಪ್ರೆಡ್ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ನಿಮಗೆ ಅಷ್ಟೆಲ್ಲ ಮೀಟ್ರ್ ಇದ್ರೆ ಬನ್ನಿ ಗುರು, ವಿಡಿಯೋ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ವಾ? ವಿಡಿಯೋ ಮಾಡಿ ಬಿಡಿಯಲ್ಲ. ವಿಡಿಯೋ ಮಾಡ್ಬಿಟ್ಟು ಹೇಳಿ, ಹಿಂಗಾಗಿದೆ, ನಮಗೆ ಹಿಂಗಿಂಗ್ ಉರಿತಿದೆ, ಇಲ್ಲಿ ಉರಿ ಕಿತ್ಕೋತಿದೆ ಅಂತ. ಸರಿ ಮಾಡೋಣ. ಯಾಕೆ ಈ ವಿಷಯಕ್ಕೆಲ್ಲ ನಿಮಗೆ ಮೀಟ್ರ್ ಇಲ್ವಾ? ಮೀಟರ್ ಬೇಕು, ಮೀಟರ್. ಯಾವನೋ ಒಬ್ಬ ಮೆಸೇಜ್ ಹಾಕಿರ್ತಾನೆ, ಅದನ್ನ ನೋಡ್ಬಿಡೋದು, ನಂದು ಒಂದಿರ್ಲಿ ಅಂತ ಅನ್ಬಿಟ್ಟು ಹೋಗಿ ಮೆಸೇಜ್ ಹಾಕೋದು. ಇನ್ನೊಂದು ಸ್ವಲ್ಪ ಜನ ಹಂಗಲ್ಲ, ಓ ಇವ್ನು ನಮ್ಮ ಡಿ ಬಾಸಿಗೆ ಹೋಗ್ಬಿಟ್ಟು ಹಂಗೆ ಹಿಂಗೆ ಅನ್ಕೊಂಡೆಲ್ಲ ಓಟ್ ಮೆಸೇಜ್ ಹಾಕೋದು. ನಿಮ್ ಡಿ ಬಾಸ್ ಅಂತ ಯಾವನ್ ಮೆನ್ಷನ್ ಮಾಡೋರೆ, ನೀವೇ ಕರ್ಸಿ ರುಬ್ಬಿಸ್ತಿದ್ದೀರಲ್ಲ ಅವನ್ನ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರು ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟೆಲ್ಲ ನೋಡಿದ್ಮೇಲೆ ಒಂದೇ ಗುರು ಅರ್ಥ ಆಗಿದ್ದು, ಈ ದರ್ಶನ್ಗೆ ಬೇರೆ ದುಶ್ಮನ್ಗಳೇ ಬೇಕಾಗಿಲ್ಲ. ಇವ್ರ ಫ್ಯಾನ್ಸಿ ಅವ್ರಿಗೆ ದುಶ್ಮನ್ಗಳಿದ್ದಂಗೆ. ನೀಟಾಗಿ ಕರ್ಸ್ಬಿಟ್ಟು ಗುಂಡಿ ತೊಡ್ಬಿಟ್ಟು ಮಲಗಿಸ್ಬಿಟ್ಟು ಮಣ್ಣು ಮುಚ್ಬಿಟ್ಟು ಹಂಗೆ ಬಂದ್ಬಿಡ್ತಾರೆ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ, ಅಲ್ಲೇ ಒಳಗಡೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತಾರೆ, ಇಟ್ಬಿಡ್ತೀನಿ ಮೇಲೆ. ಅಲ್ಲ ಗುರು, ಸ್ವಲ್ಪ ಜನ ಹೇಳ್ತಾ ಇದ್ದೀರಾ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ದಂಗೆ ನಿಮ್ಮ ಅಕ್ಕ ತಂಗಿಯರ್ಗೆ ಯಾರು ಮೆಸೇಜ್ ಇದೇ ತರ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಅಂತ. ಯಾವನು ಬಿಡ್ತಾ ಇರ್ಲಿಲ್ಲ, ಆಯ್ತಾ? ಆದ್ರೆ ನೀವು ರೇಣುಕಾಸ್ವಾಮಿ ತರ ಹೋಗಿ ರಮ್ಯಾ ಅವ್ರಿಗೆ ಮೆಸೇಜ್ ಹಾಕಿದ್ದೀರಲ್ಲ, ಈ ನಿಮಗೂ ರೇಣುಕಾಸ್ವಾಮಿಗೂ ಏನ್ರೋ ವ್ಯತ್ಯಾಸ ಬಂತು? ನಿಮ್ಮಂತ ದುರ್ಬೀಜಗಳಿಂದಾನೆ ನಿಯತ್ತಾಗಿರೋ ಫ್ಯಾನ್ಸಿಗೂ ಕೆಟ್ಟ ಹೆಸರು. ಸರಿ, ಈ ವಿಚಾರದ ಬಗ್ಗೆ ರಮ್ಯಾ ಅವ್ರು ಏನ್ ಮಾತಾಡ್ಕೊ ಬಂದಿದ್ರೆ ಅದನ್ನು ಕೇಳ್ರಪ್ಪ. ಸೊ ನನಗ್ ಮಾತ್ರ ಅಲ್ಲ ಈ ತರ ಮೆಸೇಜಸ್ ಕಳ್ಸಿರೋದವ್ರು, ಮುಂಚೆಯಿಂದಾನೇ ಸುದೀಪ್ ಆಗ್ಲಿ, ಯಶ್ ಆಗ್ಲಿ, ಅವ್ರ ಹೆಂಡತಿ ಆಗ್ಲಿ, ಚಿಕ್ಕ ಮಕ್ಳುನು ಬಿಟ್ಟಿಲ್ಲ ಅವರು. ಅಶ್ಲೀಲವಾದ ಕೆಟ್ಟ ಪದಗಳು ಯೂಸ್ ಮಾಡೋದು ಯಾವಾಗ್ಲೂ. ನಿನ್ನೆ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲ, ದೇ ಜಸ್ಟ್ ಮೇಡ್ ಅ ಸ್ಟೇಟ್ಮೆಂಟ್. ಸೊ ಅದ್ರ ಬಗ್ಗೆ ಪೋಸ್ಟ್ ಮಾಡಿದಾಗ ಇವರೆಲ್ಲ ನನಗೆ ಮೆಸೇಜಸ್ ಕಳ್ಸಕ್ ಶುರು ಮಾಡಿದ್ರು. ಅದೆಲ್ಲ ನಾನು ಪೋಸ್ಟ್ ಮಾಡಿದೀನಿ. ಏನಕ್ಕಂದ್ರೆ ಇವ್ರುಗಳನ್ನ ಎಕ್ಸ್ಪೋಸ್ ಮಾಡೋದಿಕ್ಕೆ. ಇವ್ರಿಗೂ ರೇಣುಕಾಸ್ವಾಮಿ ಕಳ್ಸಿರೋ ಮೆಸೇಜಸ್ಗೆ ಏನ್ ವ್ಯತ್ಯಾಸ ಇದೆ ಹೇಳಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಸೊ ನೋಡಿದ್ರಲ್ಲ ಗುರು, ಇಷ್ಟೆಲ್ಲ ವಾದ ವಿವಾದಗಳು ಆಗಿರುತ್ತೆ. ಇವರೆಲ್ಲರ್ಕಿಂತ ದೊಡ್ಡ 3rd ಕ್ಲಾಸ್ ನನ್ ಮಕ್ಳು ಯಾರು ಗೊತ್ತಾ? ಅಷ್ಟೆಲ್ಲ ಸೌಜನ್ಯ ಅವ್ರ ಪರ ಹೋರಾಟ ನಡೆದ್ರು ಒಂದೇ ಒಂದ್ ನ್ಯೂಸ್ ಚಾನೆಲ್ಗಳು ಒಂದೇ ಒಂದ್ ಪೋಸ್ಟ್ ಮಾಡಿರ್ಲಿಲ್ಲ. ಬೇರೆ ಭಾಷೆ ಮಾಧ್ಯಮಗಳು ಎಷ್ಟು ಸಪೋರ್ಟ್ ಕೊಟ್ರು ಅಷ್ಟು ಕೂಡ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳು ಸಪೋರ್ಟ್ ಕೊಡ್ಲಿಲ್ಲ. ಆದ್ರೆ ಅದೇ ಕಿತ್ತೋದ್ ನ್ಯೂಸ್ ಚಾನೆಲ್ಗಳು ಡಿ ಬಾಸ್ ಅವ್ರದ್ದು ಸಣ್ಣ ಕಾಂಟ್ರವರ್ಸಿ ಏನಾರು ಆದ್ರೂ ಅವ್ರ ಚಾನೆಲ್ಗಳಲ್ಲಿ ಪೋಸ್ಟ್ಗಳು ಸುರಿಮಾಡನೆ ಹರಿಸ್ತಾರೆ. ಇಂಥ ಕಿತ್ತೋದ್ ಬೇವಸಿಗಳಿಂದಾನೆ ಯಾರ್ಯಾರಿಗೆ ನ್ಯಾಯ ಸಿಗ್ಬೇಕೋ ಅವ್ರು ಯಾರಿಗೂ ಕರೆಕ್ಟ್ ಆಗಿ ನ್ಯಾಯ ಸಿಗ್ತಾ ಇಲ್ಲ ಗುರು. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದಾಗ ಮಾತಾಡ್ತೀಯ ನೀನು. ಇಷ್ಟೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಬ್ಜಾ ಶರಣು. ಹಾಯ್ ನಮಸ್ಕಾರ, ನಾನು ಕಬ್ಜಾ ಶರಣು. ಹೇಗಿದ್ರೆ ಎಲ್ಲರೂ IPL ಮುಂದೆ ಚಾಲೆಂಜಸ್ ಕೊಟ್ಟಿಲ್ಲ, ನಾನು ಕಂಪ್ಲೀಟ್ ಮಾಡ್ತಿಲ್ಲ. ಯಾಕೋ ಮಜಾ ಬರ್ತಾ ಇಲ್ಲ. ಅದಕ್ಕೆ ಮಜಾ ಬರೋ ಏನಾದ್ರು ಚಾಲೆಂಜಸ್ ಕೊಟ್ಟಿದ್ದೇವೆ, ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಕಬ್ಜಾ ಮಾತು ಕೊಟ್ಟರೆ ಟಿಕೆಟ್ ಕೊಟ್ಟಂಗೆ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನೆ. ನೀವು ಕೊಡೋ ಚಾಲೆಂಜ್ ಇಂದ 4 ಜನ ಒಳ್ಳೆದಾಗಲಿ. ಕಮೆಂಟ್ ಸೆಕ್ಷನ್ ಗೋಸ್ಕರ ಓಪನ್ ಇದೆ, ನೋಡಿ ಏನೆಲ್ಲ ಚಾಲೆಂಜಸ್ ಕೊಡ್ತೀರಾ ಅಂತ. ಸಿಗೋಣ, ಬಾಯ್. ಯಾರೋ ಇಬ್ರು ಪಾದಯಾತ್ರೆ ಮಾಡಿ ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸಿ ಅಂತ ಕಮೆಂಟ್ ಹಾಕಿದ್ದಾರೆ. ಸ್ವಲ್ಪ ಕಮೆಂಟ್ಸ್ ಓದಿ.
ಈ ಕಮೆಂಟ್ ಓದ್ತೀನಿ ಕೇಳಿ. ಹೈ ಬ್ರದರ್ ಕೊಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀರಾ. ತಿರುಪತಿವರೆಗೂ ಪಾದಯಾತ್ರೆ ಮಾಡಿದ್ದಕ್ಕೆ ಆರ್ಸಿಬಿ ಆಯ್ತು ಅಂತ ನನ್ನ ಅನಿಸಿಕೆ. ಅದೇ ರೀತಿ ಸೌಜನ್ಯ ನ್ಯಾಯ ಸಿಗಲಿ ಅಂತ ಧರ್ಮಸ್ಥಳವರೆಗೂ ಪಾದಯಾತ್ರೆ ಮಾಡಿ ನ್ಯಾಯ ಸಿಗುತ್ತೆ. ಓಕೆ, ನಾವು ಆರ್ಸಿಬಿ ಜೊತೆ ಇದ್ದೇ ಇರ್ತೀವಿ. ಓಕೆ ಬ್ರದರ್, ಧರ್ಮಸ್ಥಳವರೆಗೂ ಪಾದಯಾತ್ರೆ ಮಾಡಬೇಕಲ್ಲ, ಮಾಡೇ ಮಾಡ್ತೀನಿ. ಈ ಚಾಲೆಂಜ್ ತಗೊಂಡಾಯ್ತು, ಕಂಪ್ಲೀಟ್ ಮಾಡಬೇಕು, ಬಿಡೋದೇ ಇಲ್ಲ. ಈ ಕಬ್ಜಾ ಶರಣ ಅವ್ನ ಮನ್ಸಿಂದ ಅಲ್ಲ ಅಂದ್ರು ಈ ಫಾಲೋವರ್ಸ್ಗೋಸ್ಕರ, ಈ ಕಮೆಂಟ್ ಮಾಡಿದವ್ರಿಗೋಸ್ಕರ ಪಾದಯಾತ್ರೆ ಮಾಡೋಕ್ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಕುಣಿಗಲ್ ಬಿಟ್ಟು ಚನ್ನಪಟ್ಟಣ ನಮ್ಮ ಪಾದಯಾತ್ರೆ ನ್ಯಾಯದ ಪರ ಹೋರಾಟಕ್ಕೆ 2 ದಿನ ಕಾಯ್ತಾ ಇದೀವಿ. ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ನಾವು ಬಂದು ಜಾಯ್ನ್ ಆಗ್ತೀವಿ ಅಂತ ಕೇಳ್ತಾ ಇದ್ರಿ. ಎಷ್ಟು ಜನ ಬರ್ತೀರಾ ಬನ್ನಿ, 1000 ಜನ ಬರ್ತೀರಾ ಬನ್ನಿ, 2000 ಜನ ಬರ್ತೀರಾ ಬನ್ನಿ, ಬರೀ ಮೆಸೇಜ್ ಮಾಡೋದಲ್ಲ, ಬಂದು ಜಾಯ್ನ್ ಆಗಬೇಕು ಪಾದಯಾತ್ರೆಗೆ. ಶುರುವಾಗಲಿ ಕ್ರಾಂತಿ ರಣಪಾಳೆ, ಇದೊಂದು ಇತಿಹಾಸ ಆಗಲಿ. ಸಹೋದರಿ ಸೌಜನ್ಯ ನ್ಯಾಯ ಸಿಗೋದು ನಿಲ್ಸೋದೇ ಬೇಡ. ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್. ನಾವು ಯಾವುದೋ ಒಂದು ರೂಪದಲ್ಲಿ ಸೌಜನ್ಯ ಅವ್ರ ಕೇಸಿಗೆ ನ್ಯಾಯ ಸಿಗ್ಲಿ ಅಂತ ಸುಮ್ಮನೆ ಇದ್ರೆ ಅಣ್ಣ ಇನ್ನೊಂದು ಪೋಸ್ಟ್ ಹಾಕ್ತಾನೆ. ನಮಸ್ಕಾರ ಎಲ್ಲರಿಗೂ. ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ಯಾವುದೋ ಲೊಕೇಶನ್ ಬಂದಿದ್ದೀವಿ. ಬಟ್ ನಮ್ಮ ಜೊತೆ ಏನೋ ನಡೀತಾ ಇದೆ. ಯಾರು ವೆಹಿಕಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದ್ದಾರೆ, ಫೋನ್ ಮಾತಾಡ್ತಿದ್ದಾರೆ. ಇನ್ನು ಮೇಲೆ ನಮ್ಮ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ಮ ತಾಯಿನೇ ಹೇಳ್ತೀನಿ, ಆ ನಕಲಿ ದೇವ ಮಾನವ. ನಾನು ಫಿಕ್ಸ್ ಆಗಿದ್ದೀನಿ. ಆ 1000 ಜನ ಪ್ರಾಣ ಏನೂ ಅಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಪಾದಯಾತ್ರೆ ಮಾತ್ರ ನಿಲ್ಸಲ್ಲ. ಇದು ಸರಿಯಲ್ಲ, ಇದು ಖಚಿತ. ಅಭಿ ನಮಸ್ಕಾರ. ನಮ್ಮ ಜೀವಕ್ಕೆ ಯಾವುದೇ ಜೀವಕ್ಕೆ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣ ಆಗ್ತಾನೆ. ಇಲ್ಲಿರೋ ಪ್ರತಿಯೊಬ್ಬರು ಜೀವನೇ. ಇವಾಗ ಮಹೇಶ್ ಶೆಟ್ಟಿ ತಿಮ್ಮನೋಡಿ ಅನ್ನೋ ಜೊತೆ ಮಾತಾಡಿದೀವಿ. ಅವರು ಕೂಡ ಧೈರ್ಯ ತುಂಬಿದ್ದಾರೆ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ, ಇದು ಖಂಡಿತ. ಅಲ್ಲ ಕಣ್ಲಾ, ಕಬ್ಜಾ ಶರಣ ಅಂತ ಇಡಕ್ಕಿಂತ ನಿನ್ನ ಹೆಸರು ಪುಂಗೋ ಶರಣ ಅಂತ ಇಟ್ಟಿದ್ರೆ ಚೆನ್ನಾಗಿರೋದು. ಸರಿ ಕಣಪ್ಪ, ನೀನ್ ಹೇಳೋದನ್ನ ನಂಬನ. ಆದ್ರೆ ಇದೇ ಪುಂಗೋ ಶರಣು IPL ಟೈಮಲ್ಲಿ ತಲೆ ಬೋಳ್ಸಿದ್ದು, ಶಾ ಬೋಳ್ಸಿದ್ದು ಎಲ್ಲ ವಿಡಿಯೋ ಮಾಡಿ ಓಪನ್ ಆಗಿ ಹಾಕ್ತಾನೆ. ಆದ್ರೆ ಅವನ್ನ ಫಾಲೋ ಮಾಡ್ತಿರೋ ಗಾಡಿನ ವಿಡಿಯೋ ಮಾಡಿ ಹಾಕಲ್ಲ. ಯಾಕೆ ಗೊತ್ತಾ? ಇವನ್ ಪಾದಯಾತ್ರೆ ಮಾಡ್ತಿರೋದೇ ಫಾಲೋವರ್ಸು, ಕಮೆಂಟು, ಕಂಟೆಂಟ್ಗೋಸ್ಕರ. ಅಂಥದ್ರಲ್ಲಿ ಸುಮ್ಮನೆ ಪಾದಯಾತ್ರೆ ಮಾಡಿದ್ರೆ ಕಂಟೆಂಟ್ ಎಲ್ಲಿಂದ ಸಿಗುತ್ತೆ, ಪಬ್ಲಿಸಿಟಿ ಎಲ್ಲಿಂದ ಸಿಗುತ್ತೆ ಹೇಳಿ? ಅದಕ್ಕೆ ಅಣ್ಣ ಇಂತಿಂಥ ಗಾಡೀಲಿ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾನೆ. ನಮ್ಮ ಜನಗಳು ಯಾವುದಕ್ಕೆ ಕರಗ್ತಾರೋ ಇಲ್ವೋ ಗೊತ್ತಿಲ್ಲ ಗುರು, ಆದರೆ ಸಿಂಪತಿಗೆ ಮಾತ್ರ 100% ಕರಗಿ ನೀರಾಗಿ ಹರಿದೋಗ್ತಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ಇವ್ರು ಹೋಗ್ಬೇಕಾರೆ ಗೈಸ್ ಕಾಲ್ ನೋವು ಬರುತ್ತೆ. ಇವ್ರು ಕಾಲ್ ನೋವು ಬಂದ್ಮೇಲೆ ಇವರು ಆ ಡ್ರೈವರ್ಗಳ ಹತ್ರ ಡ್ರಾಪ್ ತಗೋತಾರೆ. ಆ ಡ್ರಾಪ್ ತಗೋಬಿಟ್ಟು ಡ್ರೈವರ್ಗಳ ಹತ್ರ ಏನ್ ಹೇಳ್ತಾರೆ ಅಂದ್ರೆ, ನಾವ್ ಈ ತರ ಡ್ರಾಪ್ ತಗೊಂಡಿರೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಲೀಕ್ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡೋದು, ಇವ್ರ ಹಣೆ ಬರನೇ ಸರಿ ಇಲ್ಲ ಗುರು. ಹಂಗೂ ಹಿಂಗೂ ಹೆಂಗೋ ಒಂದಾಗಿ ವಿಡಿಯೋ ಹೊರಗಡೆ ಬರುತ್ತೆ. ಸ್ವಲ್ಪ ಕ್ರಿಯೇಟರ್ಸಿಗೆ ಅವ್ರು ಡ್ರಾಪ್ ತಗೊಂಡಿರೋ ವಿಡಿಯೋ ಎಲ್ಲ ಬಂದು ಅವ್ರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ನೀನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ನೆಲಮಂಗಲ ಹತ್ರ ಆಟೋದಲ್ಲಿ ಡ್ರಾಪ್ ತಗೊಂಡಿರುತ್ತೆ 5 ಕಿಲೋಮೀಟರ್. ಅಲ್ಲೊಬ್ಬ ಬೈಕರ್ ಬಂದ, ವ್ಲಾಗರ್. ಅವನ ಹತ್ರ ಒಂದು ಕ್ಲಿಪ್ ಇದೆ. ಬ್ರೋ ಹಾಕ್ಬೇಡಿ ಬ್ರೋ, ಈ ಕ್ಲಿಪ್ ಹಾಕ್ಬೇಡಿ ಬ್ರೋ, ಕಾಲ್ ನೋತಿತ್ತು ಬ್ರೋ, ಅದಕ್ಕೆ ಡ್ರಾಪ್ ತಗೊಂಡೆ ಅಂತಿದ್ದ. ಬೆಳಗಿನ ಜಾವ 4 ಗಂಟೆಲಿ ಇವ್ರ ಗ್ಯಾಂಗ್ ಅವರೊಬ್ರು ಸಿಗ್ತಾರೆ, ಟೀ ಕುಡಿತಿರ್ತಾರೆ. ಕೇಳ್ತೀನಿ, ಅದಕ್ಕೆ ಅವ್ರು ಹೇಳ್ತಾರೆ, ಬ್ರೋ ಜನ ಜಾಸ್ತಿ ಇದಾರೆ, ನೀವು ಸೀದಾ ಧರ್ಮಸ್ಥಳಕ್ಕೆ ಬಂದ್ಬಿಡಿ ಅಂತ ಹೇಳ್ತಾರೆ. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ, ಇವ್ರು ಮಾಡ್ತಿರೋದು ಹೋರಾಟ ಅಲ್ಲ. ಈ ಮಂಕ್ ಬಡ್ಡೆ ತವಕ್ಕೆ ಅದ್ ಏನ್ ಮಾಡ್ಬೇಕು ಅಂತ ತಲೆ ಓಡಿಸ್ತೆ. ಇಲ್ಲಿಗೆ ಏನಾರು ಒಂದು ಪ್ಲಾನ್ ಮಾಡ್ಬಿಟ್ಟು ಇಲ್ಲಿಗೆ ಪ್ರಯಾಣನ ನಿಲ್ಸ್ಬಿಡೋಣ, ಇಲ್ಲಿಗೆ ಪಾದಯಾತ್ರೆ ಎಲ್ಲ ನಿಲ್ಸ್ಬಿಡೋಣ, ಇನ್ ನಮ್ ಕೈಲಿ ಆಗಲ್ಲ ಅಂತ ಯೋಚನೆ ಮಾಡಿರ್ತಾರೆ. ಆದ್ರೆ ಈ ತರ ಪ್ಲಾನ್ ಮಾಡಿರೋದು ಕೂಡ ಇನ್ನೊಂದ್ ಕಡೆ ಲೀಕ್ ಆಗುತ್ತೆ. ಸೊ ಇವತ್ತು ಡೇಟ್ ನೋಡ್ಕೊಳ್ಳಿ, 10:50 ಆಗಿದೆ, ನೈಟು 15ನೇ ತಾರೀಕು ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಟ್ ಕಾಲ್ಸ್ ಬಂತು, ಈ ತರ ಒಂದು ಐಡಿಯಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದೇನಾದ್ರೂ ಈಗ ಅಪ್ಲೋಡ್ ಮಾಡಲ್ಲ, ಆ ತರ ಆಗುತ್ತೆ ಅಂತ ನನಗೆ ಬಂದಿರೋ ಮಾಹಿತಿ. ಸೌಜನ್ಯ ವಿಚಾರವಾಗಿ ಒಂದು ವೇಳೆ ಈ ತರ ಸುಳ್ಳುಗಳನ್ನ ಹೇಳ್ತಾ ಇದ್ರೆ ಒಳ್ಳೇದಾಗಲ್ಲ. ನಿಜ ವಿಡಿಯೋ ಹಂಗು ಹಿಂಗು ಲೀಕ್ ಆದ್ಮೇಲೆ ಇವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ಬಿದ್ರು ಮೀಸೆ ಮಣ್ಣಾಗ್ಬಾರ್ದು ಅಂದ್ಬಿಟ್ಟು ಹಂಗು ಹಿಂಗು ಮಾಡಿ ಧರ್ಮಸ್ಥಳಕ್ಕೆ ತಲುಪ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗುರು ಇವ್ರದ್ದು ನಿಜವಾದ ನಾಟಕ ಸ್ಟಾರ್ಟ್ ಆಗೋದು. ನಮ್ಮನ್ನೆಲ್ಲ ಇವ್ರದ್ದೆಲ್ಲ ನೋಡ್ಬಿಟ್ಟು ನಾಟಕಗಳನ್ನ ನನ್ನ ಕಣ್ಣೆಲ್ಲ ಉಣ್ಣಿಸ್ಕೊಂಡು ಹೋಗ್ಬಿಟ್ಟಿದಾವೆ. ಆಲ್ರೆಡಿ ರೀಚ್ ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ, ನಾವು ತಪ್ಪು ಹೇಳಿಕೆ ಕೊಟ್ಟಿದ್ದೀವಿ, ನೀವು ನಕಲಿ ದೇವ ಮಾನವ ಯಾರಿಗೆ ಅಂದಿರಾ, ಇದು ಯಾರಿಗೆ ಅಂದಿರಾ, ಅವ್ರು ಅಂದಿರಾ ಅಂತ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ, ಅನ್ಯಾಯದ ವಿರುದ್ಧ ನಾನು ಪದೇ ಹೇಳ್ತಾ ಇದ್ದೀನಿ. ಒಂದು ಅನ್ಯಾಯ ಐತೆ, ನಮ್ಮ ಮಂಜು ಸ್ವಾಮಿ ಕೇಳ್ಕೋಬೇಕು, ನ್ಯಾಯ ಸಿಗಲಿ ಅಂತ ಕೇಳ್ಕೊಂಡು ಬಂದ ಧರ್ಮಸ್ಥಳಕ್ಕೆ. ಮತ್ತೆ ಬೇರೆ ವಿಚಾರ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ, ನಮಗೆ ಎಂಟ್ರಿ ಕೊಡ್ತಾ ಇಲ್ಲ. ನೀವು ಪೊಲೀಸ್ ಅಲ್ಲಿಗೆ ತಲುಪಿದ್ಮೇಲೆ ಜನಗಳು ಇವ್ರನ್ನ ಪ್ರಶ್ನೆ ಮಾಡ್ತಾರೆ, ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದೀರಾ ಅಂತ. ಆದ್ರೆ ಪುಂಗೋ ಶರಣು ಅದಕ್ಕೆ ಏನ್ ಹೇಳಿದಾನೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಮೇಲೆ ನಮಗೆ ನೀವು ಯಾರಿಗೆ ಹೇಳಿದ್ರೆ ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದ್ದೀರಾ ಅಂತ ಇವ್ರಿಗೆ ಹೇಳಿಲ್ಲ ಅಂತ ಹೇಳುವಂತಿದ್ದಾರೆ. ಬಟ್ ನಾವು ಅದಕ್ಕೆ ನಾವು ಉತ್ತರ ಕೊಡಲ್ಲ, ಯಾಕಂದ್ರೆ ನಾವು ಅವರಿಗೆ ಹೇಳಿದ್ದು ಅಂತ ನಾವು ಹೇಳಿಲ್ಲ. ಅದನ್ನ ಮತ್ತೆ ಪದೇ ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ನಮಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ, ದೇವರ ದರ್ಶನ ಮಾಡಕ್ ಬಿಡ್ತಾ ಇಲ್ಲ. ನಾವು ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ನಾವು. ನಾನು ಅಲ್ಲ ಕಣ್ಲಾ ಕಬ್ಜಾ, ನಮ್ ಪ್ರಾಣಕ್ಕೆ ಏನಾರು ಅಪಾಯ ಆದ್ರೆ ಇದಕ್ಕೆಲ್ಲ ನಕಲಿ ದೇವಮಾನವನ್ನೇ ಕಾರಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ನ್ಯೂಸ್ ಅವ್ರು ಕೇಳಿದ್ರೆ ನಂಗೆ ಇದೇನು ಗೊತ್ತಿಲ್ಲ, ನಾನೇನು ಹೇಳಲ್ಲ ಅಂತ ಹೇಳ್ತಿದೀಯಲ್ಲ. ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ ಕಾರಣ ನಮ್ ತಾಯಿನೇ ಹೇಳ್ತೀನಿ, ಆ ನಕಲಿ ದೇವ ಮಾನವ. ಅಷ್ಟೆಲ್ಲ ಕೇಳ್ಬೇಕಾದ್ರೆ ಹೇಳ್ಬೋದಿತ್ತಲ್ವಾ, ನಾನು ನಕಲಿ ದೇವಮಾನವ ಅಂತ ಅವ್ರಿಗೆ ಹೇಳಿದ್ದು ಅಂತ. ನೀನೇ ಹೇಳಿದ್ದೆ ತಾನೆ, ಆ 1000 ಜೀವದೊಳಗಡೆ ನಂದು ಒಂದು ಹೋದ್ರು ನನ್ಗೇನು ತೊಂದರೆ ಇಲ್ಲ ಅಂತ.
ಫಿಕ್ಸ್ ಆಗಿದೀವಿ ಗುರು. 1000 ಜನ ಪ್ರಾಣ ಎದುರುಗಡೆ ಪ್ರಾಣ ಏನೂ ಅಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಹೇಳೋದು, ಅಲ್ಲಿ ಎದ್ರುಕೋಬಿಟ್ಟು ಇನ್ನೊಂದೇನೋ ಹೇಳೋದು, ಬರೀ ಯಾಮರ್ಸದೇ ಆಯ್ತು ಜನಗಳನ್ನ ನೀವುಗಳು. ಸೊ ಗೈಸ್, ನಾನ್ ಹೇಳೋದು ಇಷ್ಟೇ ಗೈಸ್, ಸೌಜನ್ಯ ಕೇಸಿಗೆ ನೀವು ಸಪೋರ್ಟ್ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಇಂಥ ಕಿತ್ತೋದ್ ಬೋಳಿ ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ. ಇವ್ರಿಗೆ ವ್ಯೂಸ್, ಲೈಕ್ಸ್, ಫಾಲೋವರ್ಸ್ ಅಷ್ಟೇ ಬೇಕಾಗಿರೋದು. ಅದ್ಬಿಟ್ಟು ನ್ಯಾಯ, ಇನ್ನೊಂದು ಮತ್ತೊಂದು ಮಗದೊಂದು ಏನೂ ಬೇಕಾಗಿಲ್ಲ ಇವರಿಗೆ. ಸೊ ಇವಾಗ್ಲೇ ಹೇಳ್ತಾ ಇದ್ದೀನಿ, ಯಾರು ಅದಕ್ಕೋಸ್ಕರ ಹೋರಾಡ್ತಾರೆ ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.